ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ MRC ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಿರ್ಲೆ ಚಂದ್ರಶೇಖರ್, ಮೈಸೂರಿನಿಂದ. ನಮ್ಮ ಚಾನಲ್ಗೆ ಸ್ವಾಗತ. ಮೈಸೂರು ದಸರಾ ಕಾರ್ಯಕ್ರಮಗಳಲ್ಲಿ ನೇರವಾಗಿ ಇಲ್ಲವೇ ಡಿಜಿಟಲ್ ಮಾಧ್ಯಮಗಳ ಮೂಲಕ ವಿಶ್ವದ ಎಲ್ಲ ಜನರು ಭಾಗವಹಿಸಿ ಸಂಭ್ರಮಿಸುತ್ತಿದ್ದಾರೆ. ಈ ಸಂದರ್ಭಕ್ಕೆ ಡಾಕ್ಟರ್ ವಿ ರಂಗನಾಥ್ರವರು ದಸರಾ ಹಬ್ಬವು ನಡೆದು ಬಂದದ್ದಾದರೂ ಹೇಗೆಂಬುದನ್ನು ತಿಳಿಸಿಕೊಡಲಿದ್ದಾರೆ. ನನಗೆ ಆತ್ಮೀಯರೂ ಆದ ರಂಗನಾಥ್ರವರು ನಿವೃತ್ತ ತಹಸೀಲ್ದಾರ್, ಲೇಖಕರು ಹಾಗೂ ಅಂಕಣ ಬರಹಗಾರರು. 3 PhD ಪದವಿಗಳನ್ನು ಪಡೆದಿರುವ ಇವರು ಅದರಲ್ಲಿ ಒಂದು ಪದವಿಯನ್ನು ದಸರಾ ವಿಷಯವಾಗಿ ಸಂಶೋಧಿಸಿ ಪಡೆದಿರುತ್ತಾರೆ. ಬನ್ನಿ, ದಸರಾ ಹಾಗೂ ಮೈಸೂರು ಸಂಸ್ಥಾನದ ವಿವರವನ್ನು ಡಾಕ್ಟರ್ ವಿ ರಂಗನಾಥ್ರವರಿಂದ ಕೇಳಿ ತಿಳಿದುಕೊಳ್ಳೋಣ. ದಸರಾ ಉತ್ಸವ ಯಾವಾಗ ಆರಂಭವಾಯಿತು ಎಂಬ ಜಿಜ್ಞಾಸೆ ಹಲವರಲ್ಲಿದೆ. ಸರ್ಕಾರವು ಮೈಸೂರು ದಸರಾ ಆರಂಭವಾಗಿ 415 ವರ್ಷಗಳು ಆಯಿತು ಎಂದು ಹೇಳುತ್ತದೆ. ಕ್ರಿಸ್ತಶಕ 1610ರಲ್ಲಿ ಅಂದು ಮೈಸೂರು ಅರಸರಾಗಿದ್ದ ಶ್ರೀ ರಾಜ ಒಡೆಯರ್ ಅವರು ಶ್ರೀರಂಗಪಟ್ಟಣದಲ್ಲಿ ದಸರಾ ಉತ್ಸವ ಆರಂಭಿಸಿದರು ಎಂಬುದನ್ನು ಪರಿಗಣಿಸಿ ಈ ರೀತಿ ಲೆಕ್ಕ ಹಾಕಲಾಗುತ್ತದೆ. ಆದರೆ 1610ರಲ್ಲಿಯೂ ದಸರಾ ಉತ್ಸವ ನಡೆದಿದ್ದರಿಂದ ಇದು 416ನೇ ಉತ್ಸವವಾಗುತ್ತದೆ. ಅಲ್ಲಿಯವರೆಗೆ ವಿಜಯನಗರ ಸಾಮ್ರಾಜ್ಯದ ಸಾಮಂತರಾಗಿದ್ದ ಮೈಸೂರು ಅರಸರು ವಿಜಯನಗರ ಸಾಮ್ರಾಜ್ಯದ ಅವನತಿಯ ನಂತರ ಸ್ವತಂತ್ರರಾದರೂ ಅವರು 1610ರವರೆಗೆ ಸ್ವತಂತ್ರ ರಾಜರೆಂದು ಕರೆದುಕೊಳ್ಳಲಿಲ್ಲ. ಆದರೆ ಶ್ರೀರಂಗಪಟ್ಟಣವನ್ನು ಆಳುತ್ತಿದ್ದ ವಿಜಯನಗರದ ಪ್ರತಿನಿಧಿ ಶ್ರೀರಂಗರಾಯನಿಂದ ರಾಜ ಒಡೆಯರ್ ವಶಪಡಿಸಿಕೊಂಡು ಸ್ವತಂತ್ರರಾಗಿದ್ದು ಅಲ್ಲದೆ ದಸರಾ ಉತ್ಸವವನ್ನು 1610ರಲ್ಲಿಯೇ ಆರಂಭಿಸಿದರು. ಹಾಗೆಂದು ಮೈಸೂರು ಅರಸರು ದಸರಾ ಉತ್ಸವವನ್ನು ಹೊಸದಾಗಿ ಕಂಡುಕೊಳ್ಳಲಿಲ್ಲ. ಅವರು ವಿಜಯನಗರದಲ್ಲಿ ನಡೆಯುತ್ತಿದ್ದ ದಸರಾ ಆಚರಣೆಯನ್ನು ಮುಂದುವರೆಸಿದರು. ವಿಜಯನಗರ ಸಾಮ್ರಾಜ್ಯ ಅಸ್ತಿತ್ವಕ್ಕೆ ಬಂದಿದ್ದು ಕ್ರಿಸ್ತಶಕ 1336ರಲ್ಲಿ. ವಿಜಯನಗರದ ಸ್ಥಾಪಕರಾದ ಹಕ್ಕರಾಯ ಮತ್ತು ಬುಕ್ಕರಾಯ ಅವರು ವಿಜಯನಗರವನ್ನು ಹಿಂದೂ ಸಾಮ್ರಾಜ್ಯ ಎಂದು ಘೋಷಿಸಿದ್ದರು ಹಾಗೂ ಹಿಂದೂ ಧಾರ್ಮಿಕ ಪದ್ಧತಿಗಳನ್ನು ಆಚರಣೆಗೆ ತಂದರು. ಅದರಂತೆ ಬಹಳ ಹಿಂದಿನಿಂದಲೂ ಆಚರಣೆಯಲ್ಲಿದ್ದ ನವರಾತ್ರಿ ಉತ್ಸವವನ್ನು ಅವರು ಆಚರಿಸಲು ಪ್ರಾರಂಭಿಸಿದರು. ವಿಜಯನಗರದಲ್ಲಿ ನವರಾತ್ರಿ ಉತ್ಸವ ಯಾವಾಗ ಆರಂಭವಾಯಿತು ಎಂದು ನಿರ್ದಿಷ್ಟವಾಗಿ ಗೊತ್ತಾಗದಿದ್ದರೂ ಸಹ ವಿಜಯನಗರ ಸಾಮ್ರಾಜ್ಯ ಆರಂಭವಾದ ಕೆಲವೇ ವರ್ಷಗಳಲ್ಲಿ ಆರಂಭವಾಯಿತು ಎಂದು ಭಾವಿಸಬಹುದು. ಹಾಗಾಗಿ ಸುಮಾರು 680ಕ್ಕೂ ಹೆಚ್ಚಿನ ವರ್ಷಗಳಿಂದ ಈ ಉತ್ಸವ ಅಲ್ಲಿ ನಡೆಯುತ್ತಿತ್ತು ಎಂಬುದು ಗೊತ್ತಾಗುತ್ತದೆ. ಹಾಗೆಂದು ವಿಜಯನಗರದ ಅರಸರೇ ನವರಾತ್ರಿ ಉತ್ಸವವನ್ನು ಕಂಡುಹಿಡಿದರು ಎಂದೇನೂ ಅಲ್ಲ. ನವರಾತ್ರಿ ಆಚರಿಸುವುದು ಬಹಳ ಹಿಂದಿನಿಂದಲೂ ಈ ದೇಶದಲ್ಲಿ ನಡೆದುಕೊಂಡು ಬಂದಿದೆ. ಅವರು ಅದನ್ನು ಮುಂದುವರೆಸಿದರು ಎಂದು ಹೇಳಬಹುದು. ನಮ್ಮ ಅನೇಕ ಪುರಾಣಗಳಲ್ಲಿ ನವರಾತ್ರಿಯ ಆಚರಣೆಯ ಉಲ್ಲೇಖಗಳಿವೆ. ಪುರಾಣಗಳಾದ ಸ್ಕಾಂದ ಪುರಾಣ, ದೇವಿ ಭಾಗವತ ಪುರಾಣ, ಭವಿಷ್ಯ ಪುರಾಣ, ಕಾಲಿಕಾ ಪುರಾಣ ಮೊದಲಾದ ಹಲವಾರು ಪುರಾಣ ಗ್ರಂಥಗಳಲ್ಲಿ ನವರಾತ್ರಿಯನ್ನು ಹೇಗೆ ಮತ್ತು ಏಕೆ ಆಚರಿಸಬೇಕು ಎಂಬುದನ್ನು ತಿಳಿಸಲಾಗಿದೆ. ನಮ್ಮ ದೇಶದ ಪುರಾಣಗಳು ಕ್ರಿಸ್ತ ಪೂರ್ವದಲ್ಲಿಯೇ ರಚಿತವಾಗಿರುವಂತಹದ್ದು. ಕ್ರಿಸ್ತ ಪೂರ್ವ 2ರಿಂದ 3,000 ವರ್ಷಗಳ ಪೂರ್ವದಲ್ಲಿಯೇ ರಚಿಸಿದ್ದವು ಎಂಬುದು ಕಂಡು ಬರ್ತದೆ. ಅಂದರೆ ಸುಮಾರು 3ರಿಂದ 4,000 ವರ್ಷಗಳಿಂದಲೂ ನವರಾತ್ರಿ ಆಚರಣೆ ಈ ದೇಶದಲ್ಲಿ ನಡೆದುಕೊಂಡು ಬಂದಿದೆ. ಇಷ್ಟು ವರ್ಷಗಳಿಂದ ನಿರಂತರವಾಗಿ ನಡೆಯುತ್ತಿರುವ ಈ 10 ದಿನಗಳ ಆಚರಣೆ ಪ್ರಪಂಚದ ಇತಿಹಾಸದಲ್ಲೇ ಪುರಾತನ ಆಚರಣೆ ಎಂದು ಹೇಳಬಹುದು. ಇಂತಹ ಆಚರಣೆಯನ್ನು ವಿಜಯನಗರದ ಅರಸರು ಆಚರಿಸಲು ಆರಂಭಿಸಿದರು. ಅದು ಹಿಂದೂ ಸಾಮ್ರಾಜ್ಯವಾಗಿದ್ದರಿಂದ ಇಂತಹ ಆಚರಣೆಯಲ್ಲಿ ಸಡಗರದಿಂದ ನಡೆಯುತ್ತಿತ್ತು. ವಿಜಯನಗರದ ಸಾಮ್ರಾಜ್ಯವು ಉತ್ತುಂಗ ಕಾಲದಲ್ಲಿ ಇದ್ದಾಗಲೇ ಹಲವಾರು ವಿದೇಶಿ ಪ್ರವಾಸಿಗರು ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿದ್ದರು. ಹೀಗೆ ಬಂದವರಲ್ಲಿ ಹಲವರು ತಾವು ಕಂಡಿದ್ದನ್ನು ಬರಹ ರೂಪದಲ್ಲಿ ದಾಖಲಿಸಿದ್ದು ಅವುಗಳಲ್ಲಿ ಹಲವರ ಬರಹಗಳು ಲಭ್ಯವಾಗಿದೆ. ಅವುಗಳಲ್ಲಿ ಆ ಸಮಯದಲ್ಲಿ ನಡೆಯುತ್ತಿದ್ದ ನವರಾತ್ರಿ ಉತ್ಸವದ ಕುರಿತಾಗಿ ಅವರುಗಳು ಪ್ರಸ್ತಾಪ ಮಾಡಿದ್ದಾರೆ. 10 ದಿನಗಳ ಉತ್ಸವಕ್ಕೆ ಹೇಗೆ ತಯಾರಿ ನಡೆಯುತ್ತಿತ್ತು ಎಂದು ಆ ಬರಹಗಳಿಂದ ತಿಳಿದು ಬರುತ್ತದೆ. ವಿಜಯನಗರ ಸಾಮ್ರಾಜ್ಯ ಬಹಳ ವಿಸ್ತಾರವಾಗಿತ್ತು. ಅದು ಇಡೀ ದಕ್ಷಿಣ ಭಾರತವನ್ನ ಒಳಗೊಂಡಿತ್ತು. ಅದು ಶ್ರೀಲಂಕಾದವರೆಗೂ ವ್ಯಾಪಿಸಿತ್ತು. ಈ ಸಾಮ್ರಾಜ್ಯಕ್ಕೆ ಸುಮಾರು 200 ಸಾಮಂತರು, ಪಾಳೆಯಗಾರರು, ಆಡಳಿತಾಧಿಕಾರಿಗಳು ಸೇರಿದ್ದರು. ವಿಜಯನಗರ ಸಾಮ್ರಾಜ್ಯದ ಸೈನಿಕ ದಳವು ಬಹಳ ದೊಡ್ಡದಿತ್ತು. ಆ ಬಗೆಗಿನ ವಿವರಗಳನ್ನು ವಿದೇಶಿ ಪ್ರವಾಸಿಗರು ದಾಖಲಿಸಿದ್ದಾರೆ. ಅವು ಲಕ್ಷಗಳಷ್ಟಿತ್ತು ಎಂದು ಅವರು ಹೇಳಿದ್ದಾರೆ. ನಮ್ಮ ಸೈನ್ಯವನ್ನು ಒಟ್ಟಾಗಿ ಕಾಣುವ ಉದ್ದೇಶದಿಂದ ನವರಾತ್ರಿ ಸಮಯವನ್ನು
ವಿಜಯನಗರದ ಅರಸರು ಉಪಯೋಗಿಸಿಕೊಂಡರು. ನವರಾತ್ರಿ ಸಮಯದಲ್ಲಿ ಬಹುತೇಕ ಸೈನ್ಯ ವಿಜಯನಗರಕ್ಕೆ ಬರುತ್ತಿತ್ತು. ಸಾಮಂತರು ತಮ್ಮ ಕಪ್ಪ ಕಾಣಿಕೆ ಅರ್ಪಿಸುತ್ತಿದ್ದರೆ ಹೊರಗೆ ಸಾಮಾನ್ಯ ಜನರಿಗಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತಿತ್ತು. ಹೀಗಾಗಿ ನವರಾತ್ರಿ ಉತ್ಸವ ಧಾರ್ಮಿಕ ಆಚರಣೆ ಜೊತೆಗೆ ಸಾಂಸ್ಕೃತಿಕ ಉತ್ಸವವಾಗಿಯೂ ಹೊರಹೊಮ್ಮಿತು.